ಮತ್ತೇನೋ ತೃತೀಯ ರಂಗ ಮತ್ತೆ ಅಸ್ತಿತ್ವಕ್ಕೆ ಬರ್ಬೋದು ಸರ್? ತೃತೀಯ ರಂಗ ಅನ್ನುವಂಥದ್ದು ಹೇಳೋ ಹೆಸರಿಲ್ದಂಗೆ ಮೊದಲು ಹೋಗ್ಬಿಟ್ಟಿರ್ತದೆ. ಈ ತೃತೀಯ ರಂಗ ಅನ್ನುವಂಥದ್ದು ಇಲ್ಲ ಈಗ ದೇಶದಲ್ಲಿ ಎಲ್ಲಿಯೂ ಇಲ್ಲ. ಈಗ ಒಂದು NDA ಒಂದು ಇಂಡಿಯಾ ಅಷ್ಟೇ. ಸರ್ ಇವರು ಈಗೇನು ಸರಸ್ವತಿ ದೊಂಗಡಿ ಅವ್ರದ್ದು ಅಮಾನತಾಗಿತ್ತು, ನಿಮ್ಮ ಆಪ್ತರು ಸರ್, ನಿಮ್ಮ ಬಳಗದಲ್ಲಿ ಗುರುತಿಸ್ಕೊಂಡವರು ಇಲ್ಲ. ಅವರು ಮುಂದೆ ನನಗೂ ಹೇಳಿದ್ದಾರೆ, ಒಂದು ಕಾನೂನು ಹೋರಾಟ, ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಹೋರಾಟ ಮಾಡ್ತಾರೆ. ಆ ಥರದ್ದು ಆಗಬಾರ್ದಾಗಿತ್ತು ಸರ್ ಬೆಳವಣಿಗೆ ಆಗಿದೆ. ಅದಕ್ಕೆ ನಮ್ಮ ಇಂಟರ್ನಲ್ ಏನು ಮಾತುಕತೆ ಆಗಿತ್ತು ಅದು ನಾನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದಕ್ಕಾಗಿ ಕೆಲವೊಂದು ವ್ಯತಿರಿಕ್ತವಾದಂಥದ್ದು ಆಗಿದ್ದಾವೆ. ಅದಕ್ಕೆ ಆ ಹಿನ್ನೆಲೆ ಇಟ್ಕೊಂಡು ಅವರು ಮುಂದೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ. ಅಲ್ಲ ಸರ್, ನಿಮ್ಮ ಮೇಲೆ ಸೇಡಿಗಾಗಿ ಅವರನ್ನು ಬಲಿಪಶು ಮಾಡಿದಾರೆ ಅಂತ ಅಲ್ಲ, ಇದು ನೋಡಿ ಅಲ್ಲಿ ಒಂದು ಡಿವಿಷನಲ್ ಕಮಿಷನ್ ಲೆವೆಲಲ್ಲಿ ಆದಂಥ ಆರ್ಡರ್ ಇದು. ಅದಕ್ಕಾಗಿ ಅದ್ರ ಬಗ್ಗೆ ನಾನು ಈಗೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಮಾತಾಡೋ ಟೈಮ್ನಾಗ ಮಾತಾಡ್ತೀನಿ. ಸರ್, ಈಗ ಮೊನ್ನೆ ನಿಮ್ಮ ಮೀಟಿಂಗ್ನಾಗೂ ಆ ವಿಷಯ ಚರ್ಚೆ ಆಯಿತು ಅನ್ನೋದೊಂದು ದೊಂಗಡಿ ಅವ್ರ ಮೇಲೆ ಆಯಿತು. ಅಲ್ಲ, ಆಗಿದೆ, ಚರ್ಚೆ ಆಗಿದೆ. ಅದನ್ನ ವಿಡ್ರಾ ಮಾಡಬೇಕಂತೂ ಆಗಿತ್ತು. ಆದರೂ ಅದು ತಡ ಆಗಿದ್ದರಿಂದ ಇವೆಲ್ಲ ಆರ್ಡರ್ಸ್ ಆಗಿದ್ದಾವೆ. ಅದಕ್ಕೆ ಅವರು ಮುಂದೆ ನೆಕ್ಸ್ಟ್ ಇರುವಂಥದ್ದು ಕಾನೂನು ಹೋರಾಟ. ಆ ಕಾನೂನು ಹೋರಾಟ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನೀವು ವಾಪಸ್ BJP ಬಂದು ಅದು ಒಗ್ಗಟ್ಟು ಮುಂಚೆ ಥರ ಆಗ್ತಿಲ್ಲ ಅನ್ನೋದು ನೋಡ್ರಿ, ಅದನ್ನು ನನ್ನ ಕೈಗಿಲ್ಲ. ನಾನು ಒಂದು ಪಕ್ಷದ ಸಂಘಟನೆ ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಸಂಘಟನೆ ಬೆಳೆಸ್ಕೊಂಡು ಬಂದಂಥ ವ್ಯಕ್ತಿ. ನಾನು ಎಲ್ಲರೂ ಕೂಡ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿ. ಮತ್ತು ಬೇರೆಯವ್ರು ಹೊಂದಾಣಿಕೆ ಮಾಡಿ ನಾ ಏನು ಮಾಡೋಕ್ಕೆ ನಾನು ಜವಾಬ್ದಾರಿ ಅಲ್ಲ. ಮೊನ್ನೆ ಪ್ರವಾಸ ಮಾಡಿದ್ರಿ ಇಂದೂರು, ಅಲ್ಲೇ RSS ಪ್ರಮುಖರನ್ನ ಭೇಟಿ ಆಗಿದ್ರು ಶೆಟ್ಟರ್ ಅವರು. ಇಲ್ಲ, ಇಂದೂರಿಗೆ ನಾನು ಹೋಗಿದ್ದು ನಮ್ಮ ರಾಜ್ಯಪಾಲರಂಥ ತ್ಯಾವರ್ ಚಂದ್ ಅವರು ಏನಿದ್ದಾರೆ, ಗೆಲೋಟ್ ಅವರು, ಅವರ ಮೊಮ್ಮಗನ ಮದುವೆಗೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ಸಂಘದ ಹಿರಿಯರು ಬಂದಿರ್ತಾರೆ. ಆಗ ಇದಕ್ಕೆ ಇವನ್ ಸಂಘದ ಮೋಹನ್ ಭಾಗವತ್ ಅಜ್ಜಿಯವರು ಹಿರಿಯರು ಅವರು ಬಂದಿದ್ರು, ಅಟೆಂಡ್ ಆಗಿ ಹೋದ್ರು. ಅವ್ರಿಗೆ ನಮಗೇನು ಸಂಪರ್ಕ ಆಗಿಲ್ಲ ಆ ಕಾರ್ಯಕ್ರಮದಲ್ಲಿ. ಅವರು ಬಂದಿದ್ದರು, ಬಂದು ಆಶೀರ್ವಾದ ಮಾಡಿ ಅವ್ರು ಹೋದರು. ಮೊದಲೇ ಬೇಗನೆ ಬಂದು ಆಮೇಲೆ ನಾವು ಬಸವರಾಜ ಹೊರಟ್ಟಿ ಇದ್ದರು, ಸಭಾಪತಿ ಅಶೋಕ್ ಅವರಿದ್ದರು, ಅಶ್ವಥ್ ನಾರಾಯಣ್ ಇದ್ದರು, ನಾವೆಲ್ಲ ಶಂಕರ್ ಪಾಟೀಲ್ ಇದ್ದರು. ಎಲ್ಲರೂ ಕೂಡಿ ನಾವು ಒಂದು ಕಡೆ ಇದ್ವಿ ಮತ್ತು ಅಲ್ಲಿ ಮ್ಯಾರೇಜ್ ಅಟೆಂಡ್ ಮಾಡಿ ನಾವು ಬಂದ್ವಿ. ಸರ್, ಶೆಟ್ಟರ್ ಗರ್ ವಾಪಸಿಂದ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತವೆ. ಶೆಟ್ಟರ್ ಸುಖ ಸುಮ್ಮನೆ ಬಂದಿಲ್ಲ, ಏನೋ ಒಂದು ಅಜೆಂಡಾ ಇದೆ ಶೆಟ್ಟರದು ಅಂತ. ನಂದು ಯಾವುದೂ ಅಜೆಂಡಾ ಇಲ್ಲ. ಒಂದು ಹಿರಿಯರು, ವರಿಷ್ಠರು ನಿಮಗೆ ಗೌರವ ಕೊಡ್ತೀವಿ, ನೀವು ಬನ್ನಿ ವಾಪಸ್ ಅಂತ ಹೇಳಿದರು. ರಾಜ್ಯದಲ್ಲಿ ಒತ್ತಡ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ವರಿಷ್ಠರಿಗೆ ಭೇಟಿಯಾಗಿ ಮತ್ತು ಅವರು ನಿಮಗೇನು ಸ್ಥಾನಮಾನ, ಗೌರವ ಏನು ಸಿಗಬೇಕು, ರೆಸ್ಪೆಕ್ಟು ಅದು ಕೊಡ್ತೀವಿ ಅಂತ ಹೇಳಿದ ಮೇಲೆ ನಾನು ಬಂದಿದ್ದೆ. ಅಲ್ಲ, ಒಂದು ಮಾತು ಹೇಳಿದ್ದೆ ಬರೋ ಟೈಮಲ್ಲಿ, ಎಲ್ಲಿ ನನಗೆ ಮಾನ ಹೋಗಿದೆ ಅಲ್ಲೇ ನಾನು ವಾಪಸ್ ಪಡಿತೀನಿ ಅನ್ನೋದು ಮಾತು. ಏನು ಅರ್ಥ ಸರ್? ಅದೇ ಎಲ್ಲಿ ನಾನು ಎಲ್ಲಿ ಹೇಳಿನಿ? ಅಲ್ಲ, ಡೆಲ್ಲಿ ಇದು ಇಲ್ಲ, ನಾ ಎಲ್ಲಿ ಹೇಳಿಲ್ಲ. ನಾನು ಎಲ್ಲಿ ಹೇಳಿಲ್ಲ. ಓಕೆ.